ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ಇವತ್ತು ನಾನು ಮಟನ್ ಬಿರಿಯಾನಿ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನಂದರೆ, ಅರ್ಧ ಕಟ್ಟು ಕೊತ್ತಂಬರಿ ಸೊಪ್ಪು, ಅರ್ಧ ಕಟ್ಟು ಪುದೀನ ಸೊಪ್ಪು, ಮತ್ತು 6ರಿಂದ 7 ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ, ಅರ್ಧ ಗಡ್ಡೆ ಬೆಳ್ಳುಳ್ಳಿ, ಇಷ್ಟನ್ನು ರುಬ್ಕೊಂಡಿದ್ದೀನಿ ನೋಡಿ. ಈಗ ಪಾತ್ರೆಗೆ ಅರ್ಧ ಬಟ್ಲು ಎಣ್ಣೆ, ಮತ್ತು ಚಕ್ಕೆ, ಲವಂಗ, ಏಲಕ್ಕಿ, ಸಾಜೀರ ಇದನ್ನು ಹಾಕ್ತಾಯಿದ್ದೀನಿ. ಆಮೇಲೆ 1 ಗಡ್ಡೆ ಈರುಳ್ಳಿ, ಇದನ್ನು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ನೋಡಿ. ಸ್ವಲ್ಪ ಬ್ರೌನ್ ಕಲರ್ ಚೇಂಜ್ ಆಗೋ ತನಕ ಇದನ್ನು ಚಲೋ ಫ್ರೈ ಮಾಡಬೇಕು. ಇದು ಎಷ್ಟು ಫ್ರೈ ಮಾಡ್ತೀವೋ ಅಷ್ಟೇ ಸ್ವಲ್ಪ ಟೇಸ್ಟ್ ಕೊಡುತ್ತೆ ನೋಡಿ. ಈ ಥರ ಕಲರ್ ಚೇಂಜ್ ಆಗೋ ತನಕ ಇದನ್ನು ಫ್ರೈ ಮಾಡಿಕೊಂಡು, ಈಗ 2 ಟೊಮೆಟೊ ಉದ್ದುದ್ದ ಕಟ್ ಮಾಡ್ಕೊಂಡಿರೋ ಟೊಮೆಟೊ ಹಾಕ್ತಾಯಿದ್ದೀನಿ. ಇದನ್ನು ಫ್ರೈ ಮಾಡ್ಕೋಬೇಕು. ಈಗ 1.5 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಷ್ಟು ಹಾಕ್ತೀವೋ ಅಷ್ಟು ಸ್ವಲ್ಪ ಟೇಸ್ಟಿಯಾಗಿರುತ್ತೆ. ಅದು ಏನೇ ಅಡುಗೆ ಮಾಡಿದರೂ ಶುಂಠಿ ಬೆಳ್ಳುಳ್ಳಿ ಹಾಕಿದರೆ ತುಂಬ ರುಚಿ ಕೊಡುತ್ತೆ. ಈಗ ರುಬ್ಕೊಂಡು ಇಟ್ಕೊಂಡಿದ್ವಲ್ಲ, ಆ ಮಸಾಲ ಹಾಕ್ತಾಯಿದ್ದೀನಿ. ಇದು ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡಬೇಕು ಇದನ್ನು. ಇದು ಫ್ರೈ ಮಾಡ್ತಾ ಆಯಿಲ್ ಬಿಟ್ಕೊಳಕ್ಕೆ ಸ್ಟಾರ್ಟ್ ಆಗುತ್ತೆ. ಅವಾಗೇ ಗೊತ್ತಾಗುತ್ತೆ ನಿಮಗಿದು ಚೆನ್ನಾಗಿ ಫ್ರೈ ಆಗಿದೆ ಅಂತ. ಈಗ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ನೀವು ನೀರು ಹಾಕ್ಕೊಂಡ್ಮೇಲೂ ಸ್ವಲ್ಪ ಉಪ್ಪು ಚೆಕ್ ಮಾಡಿಬಿಟ್ಟು ಹಾಕ್ಕೋಬೇಕಾಗುತ್ತೆ. ಈಗ 1 ಸ್ಪೂನ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಅರ್ಧ ಸ್ಪೂನ್ ಅರಿಶಿನ, ಮತ್ತು 1 ಸ್ಪೂನ್ ಖಾರ ಪೌಡರ್ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ನೋಡಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಎಷ್ಟು ಫ್ರೈ ಆಗ್ತಾ ಹೋಗುತ್ತಲ್ವ, ಆಗ ಎಣ್ಣೆ ಬಿಟ್ಕೊಳ್ತಾ ಬರುತ್ತೆ. ಈಗ 1.5 ಸ್ಪೂನ್ ಮಟನ್ ಮಸಾಲ. ಇನ್ನು ಚಿಕನ್ ಮಾಡ್ತಾಯಿದ್ರೆ ಚಿಕನ್ ಮಸಾಲ ಹಾಕ್ಬೋದು, ಮಟನ್ ಮಾಡ್ತಾಯಿದ್ರೆ ಮಟನ್ ಮಸಾಲ ಹಾಕ್ಬೋದು. ನಾನಿಲ್ಲಿ ಮಟನ್ ಮಾಡ್ತಾಯಿದ್ದೀನಿ, ಮಟನ್ ಬಿರಿಯಾನಿ, ಹಂಗಾಗಿ ಮಟನ್ ಮಸಾಲ ಹಾಕ್ತಾಯಿದ್ದೀನಿ ನೋಡಿ. ಎಣ್ಣೆ ಬಿಟ್ಕೊತಿದೆ. ಈಗ ತೊಳೆದಿಟ್ಕೊಂಡಿರೋ ಮಟನನ್ನು ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಎಣ್ಣೆಯಲ್ಲಿ ಎಷ್ಟೊತ್ತು ಫ್ರೈ ಆಗುತ್ತೋ ಅಷ್ಟು ಸ್ವಲ್ಪ ಬೇಗ ಬೇಯುತ್ತೆ ಮಟನು. ಮುಚ್ಚಿಬಿಟ್ಟು ಎಣ್ಣೆ ಬಿಟ್ಕೊಳ್ಳೋರು ಸ್ವಲ್ಪ ಫ್ರೈ ಮಾಡ್ಕೋಬೇಕು ನೋಡಿ. ಎಣ್ಣೆ ಬಿಟ್ಕೊಂಡಿದೆ. ಈಗ ಒಂದು ಸ್ವಲ್ಪ ಅರ್ಧ ಕಪ್ಪು ಮೊಸರು ಹಾಕ್ತಾಯಿದ್ದೀನಿ. ಇದನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ಕೋಬೇಕು ನೋಡಿ. ಈಗ ಫುಲ್ ಎಣ್ಣೆ ಬಿಟ್ಕೊಂಡಿದೆ ನೋಡಿ. ಎಲ್ಲ ಫುಲ್ ಎಣ್ಣೆ ಬಿಟ್ಕೊಂಡಿದೆ. ನಾನು 1.5 ಕಪ್ ಅಕ್ಕಿ ತೊಗೊಂಡಿದ್ದೆ. 1.5 ಕಪ್ಗೆ 3 ಕಪ್ ನೀರು ಹಾಕಬೇಕು. ಹಂಗಾಗಿ ನೋಡಿ 3 ಕಪ್ ನೀರು ಹಾಕ್ತಾಯಿದ್ದೀನಿ. ಯಾವ ಗ್ಲಾಸಲ್ಲಿ ಅಳತೆ ತೊಗೊಂಡಿರ್ತೀವಲ್ಲ ಅದೇ ಅಳತೆಯಲ್ಲಿ 3 ಕಪ್ ನೀರು ಹಾಕ್ತಾಯಿದ್ದೀನಿ. ಅಕ್ಕಿನ ತೊಳೆದ್ಬಿಟ್ಟು 1/2 ಅವರ್ ನೆನಿಟ್ಟಿದ್ದೆ ನಾನು. ಈಗ ಇದಕ್ಕೆ ನೀರು ಹಾಕಿದ ಮೇಲೆ ನೀವು ಟೇಸ್ಟ್ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ. ಇದು ಕುದಿ ಬರೋವರೆಗೂ ಮುಚ್ಚಳ ಮುಚ್ಚಿ ಕುದಿಸ್ಬೇಕು. ಅರ್ಧ ನಿಂಬೆಹಣ್ಣು ಮತ್ತು ಅದು ಮಸಾಲ ರುಬ್ಕೊಂಡಿದ್ವಲ್ಲ ಆ ಜಾರನ್ನ ಕೂಡ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಹಾಕ್ತಾಯಿದ್ದೀನಿ ನೋಡಿ. ಈಗ ಕುದಿ ಹಿಡಿದಿದೆ. ತೊಳ್ಕೊಂಡು ಇಟ್ಕೊಂಡಿದ್ವಲ್ಲ ಆ ಅಕ್ಕಿನ ಹಾಕ್ತಾಯಿದ್ದೀನಿ. ಈಗ ಅಕ್ಕಿ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲ ಅಂದರೆ ಅದು ಮಸಾಲ ಒಂದು ಕಡೆಗೆ ಮತ್ತು ಅಕ್ಕಿ ಅಂದರೆ ಅನ್ನನ ಒಂದು ಕಡೆಗೆ ಒಂಥರ ಮಿಕ್ಸ್ ಆಗೋಲ್ಲ ಸರಿಯಾಗಿ. ಹಂಗಾಗಿ ಕುದಿಯೋಕ್ಕೂ ಮುಂಚೆನೇ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ನೋಡಿ. ಈಗಿದು ನೀರೆಲ್ಲ ಕಮ್ಮಿ ಆಗಿದೆ. ಈಗ 1-2 ನಿಮಿಷ ದಮ್ ಕೊಟ್ಟೋಣ. ಇದು 1-2 ನಿಮಿಷ
ದಮ್ ಕೊಟ್ಟೋಣ. ಇದಾಗೋವರೆಗೂ ಮೊಸರು ಬಜ್ಜಿ ರೆಡಿ ಮಾಡ್ಕೊಳ್ಳೋಣ. ಮೊಸರು ಬಜ್ಜಿಗೆ ಒಂದು ಸ್ವಲ್ಪ ಮೊಸರು, ಅರ್ಧ ಗಡ್ಡೆ ಈರುಳ್ಳಿ, ಒಂದು ಸ್ವಲ್ಪ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು, ಮತ್ತು ಒಂದು ಚಿಕ್ಕದಾಗಿ ಹೆಚ್ಕೊಂಡಿರೋ ಸೌತೆಕಾಯಿ, ಇದೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ನೋಡಿ, ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿ ಒಂದು ಸ್ವಲ್ಪ ನೀರು ಮಿಕ್ಸ್ ಮಾಡಿ ಇದನ್ನು ಕಲಿಸ್ಕೋಬೇಕು ಚೆನ್ನಾಗಿ. ಮೊಸರು ಬಜ್ಜಿ ರೆಡಿ ಆಗುತ್ತೆ ನೋಡಿ. ಈಗ ಮೊಸರು ಬಜ್ಜಿ ರೆಡಿಯಾಗಿದೆ ನೋಡಿ. ಈಗ ಬಿರಿಯಾನಿ ರೆಡಿಯಾಗಿದೆ, ಅದನ್ನು ಚೆಕ್ ಮಾಡೋಣ. ನೋಡಿ ಬಿರಿಯಾನಿ ಈಗ ರೆಡಿಯಾಗಿದೆ. ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಮಸಾಲ ಎಲ್ಲ ನೋಡಿ. ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ಲ. ಈಗ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ. ಒಮ್ಮೆ ಮನೇಲಿ ಮಾಡಿ ನೋಡಿ, ಟೇಸ್ಟಿಯಾಗೂ ಇರುತ್ತೆ. ಮನೆಯಲ್ಲಿ ಬೇರೆ ಹೊರಗಡೆಯಲ್ಲಿ ಹೋಟ್ಲಲ್ಲಿ ಬೇರೆ ಥರದ್ದೆಲ್ಲ ಅಲ್ಲಿ ಇಲ್ಲಿ ತಿನ್ನೋದಕ್ಕಿಂತ ಮನೆಯಲ್ಲೇ ಹೆಲ್ದಿಯಾಗಿ ಮಾಡ್ಕೊಳ್ಬೋದು ಇದನ್ನು ನೋಡಿ. ಬಿಸಿ ಬಿಸಿ ಮಟನ್ ಬಿರಿಯಾನಿ ರೆಡಿಯಾಗಿದೆ. ಇಷ್ಟ ಆಗಿದ್ದರೆ ಟ್ರೈ ಮಾಡಿ ಮನೆಯಲ್ಲಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.